ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹೈವೇ ರಸ್ತೆಯಲ್ಲಿ ಕುಡಿದ ಮತ್ತಲ್ಲಿ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಡ್ಡಾದಿಡ್ಡಿ ವಾಹನ ಚಾಲನೆ. ಇಬ್ಬರು ಪಾದಾಚಾರಿ, ಓರ್ವ ಬೈಕ್ ಸವಾರನಿಗೆ ಡಿಕ್ಕಿ, ಪಲ್ಟಿ. ಹಿಂಬದಿಯ ವಾಹನ ಸವಾರನ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ಹಾನಗಲ್ ಪ್ರಕರಣ ಮುಚ್ಚಾಕೋ ಪೊಲೀಸರ ಪ್ರಯತ್ನ ವಿಫಲ. ಅದನ್ನ ಎಸ್ಐಟಿಗೆ ಒಪ್ಪಿಸಿ ಅಂತ ಆಗ್ರಹ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಲೋಕಸಭೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ. ದೆಹಲಿಯಿಂದ ವಿದೇಶಕ್ಕೆ ತೆರಳಿದ ಸತೀಶ್ ಜಾರಕಿಹೊಳಿ ಸಚಿವರ ನಡೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್, ಹೆಬ್ಬಾಳ್ಕರ್ ಕಣ್ಣು. ಸಾಮಾಜಿಕ ಜಾಲತಾಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಪತ್ನಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್. ಕೆಪಿಸಿಸಿಯ ಸಂಜಯ್ ಯಾದವ್ರಿಂದ ಹೈಗ್ರೌಂಡ್ಸ್ ಠಾಣೆಗೆ ದೂರು. ಅಪರಿಚಿತರ ವಿರುದ್ಧ ಐಪಿಸಿ ಸೆಕ್ಷನ್ 153, 153A, 505 ಆಫ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್. ಹಳೆ ಮೈಸೂರು ಭಾಗದಲ್ಲಿ ಯಾರಿಗೆ ಹೆಚ್ಚು ಒಲವು? ಜನರು ಯಾರಿಗೆ ಹೆಚ್ಚಿನ ಮಾರ್ಕ್ಸ್ ಕೊಡ್ತಾರೆ? ಜೆಡಿಎಸ್ ಅಭ್ಯರ್ಥಿ ಆಯ್ಕೆಗೆ ಮುನ್ನ ಬಿಜೆಪಿ ಹೈಕಮಾಂಡ್ನಿಂದ ಸರ್ವೆ ಪ್ಲಾನ್. ರಿಪೋರ್ಟ್ ಕಾರ್ಡ್ ನೋಡಿ ಮುಂದಿನ ನಿರ್ಧಾರ. ಸೂಚನೆ ಕೊಡಬೇಕು ಅಂದ್ರೂ ಮೈಕೈ ಮುಟ್ಟಿಯೇ ಹೇಳೋದು. ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜು ಅಂಡ್ ಆಸ್ಪತ್ರೆ ಅಧೀಕ್ಷಕ ಪಿಆರ್ಒ ವಿರುದ್ಧ ಸಂತ್ರಸ್ತ ಸಿಬ್ಬಂದಿಯ ದೂರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ ಪತ್ರ ಬರೆದು ಕಂಪ್ಲೇಂಟ್. ಹತ್ತು ವರ್ಷದ ಮೊದಲ ಹಬ್ಬಕ್ಕೆ ಊರಿಗೆ ಹೊರಟವರ ಬಳಿ ಖಾಸಗಿ ಬಸ್ಗಳ ಸುಲಿಗೆ. ಟಿಕೆಟ್ ದರ ಏರಿಕೆ ವಿರುದ್ಧ ಸಮರ ಸಾರಿದ ಸಾರಿಗೆ ಇಲಾಖೆ. 3 ದಿನಗಳಲ್ಲಿ ಆರ್ಟಿಒ ದಾಖಲಿಸಿದ್ದು ಬರೋಬ್ಬರಿ 368 ಕೇಸ್. ಚಾಲೆಂಜಿಂಗ್ ಸ್ಟಾರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಕಾಮೆಂಟ್. ಯುವಕನ ವಿರುದ್ಧ ದರ್ಶನ್ ಅಭಿಮಾನಿಗಳ ಆಕ್ರೋಶ. ಬರಿಗೈಲಿ ಕರ್ಪೂರ ಬೆಳಗಿಸಿ ಬಸ್ಗೆ ಹೊಡೆಸಿ ಸಾರಿ ಕೇಳಿಸಿದ ಫ್ಯಾನ್ಸ್. ದೇವಾಲಯದ ಕೋಟ್ಯಂತರ ಮೌಲ್ಯದ ಆಸ್ತಿ ಅಕ್ರಮ ಪರಭಾರಿ ಆರೋಪ. ಕಂದಾಯ ಅಧಿಕಾರಿಗಳು ಆಗಿದ್ದಾರ ಶಾಮೀಲು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಹಾಕಿದ್ರ ಪಂಗನಾಮ. ರವಿಕುಮಾರ್ ಅನ್ನೋರಿಂದ ಡಿಸಿಗೆ ದೂರು. ಸಿದ್ದರಾಮಯ್ಯ ಅವರ ಹೆಸರಲ್ಲೇ ರಾಮ ಇದೆ. ತಡವಾಗಿಯಾದ್ರೂ ಅವ್ರಿಗೆ ಬುದ್ಧಿ ಬಂದಿದೆ. ಆತ್ಮಸಾಕ್ಷಿ ಹೋಗಬೇಕು ಅನ್ನತ್ತೆ. ಪಕ್ಷದ ವರಿಷ್ಠರು ಬೇಡ ಅಂತಾರೆ. ಸಿಎಂ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಲೇವಡಿ. ಅನಂತಕುಮಾರ್ ಹೆಗಡೆ ಹೇಳಿದ್ದು ಏನೂ ತಪ್ಪಲ್ಲ. ಹಿಂದೂಗಳ ದೇವಾಲಯ ಒಡೆದು ಮಸೀದಿ ಕಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ತಿದ್ದಿಕೊಳ್ಬೇಕು ಅಂತ ಸಂಸದನ ಹೇಳಿಕೆ ಸಮರ್ಥಿಸಿಕೊಂಡ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ರಾಮ ಮಂದಿರ ಕಟ್ತಾ ಇರುವವರಲ್ಲಿ ಸಂಘ ಪರಿವಾರ ಬಿಜೆಪಿಯವರೇ ಹೆಚ್ಚು. ಕಾಂಗ್ರೆಸ್ನವರು ಯಾರಿಲ್ಲ. ಮೋದಿ ಇದನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟ ಸಂಸದ ಪ್ರತಾಪ್ ಸಿಂಹ. ಬಾಲರಾಮನ ದರ್ಶನಕ್ಕೆ ಕಾತುರವಾಗಿರುವ ಜನ. ಮುಂದಿನ ತಿಂಗಳಿನಿಂದ ಅಯೋಧ್ಯೆ ಯಾತ್ರೆಗೆ ಅಡ್ವಾನ್ಸ್ ಬುಕಿಂಗ್. ಕಾಶಿ ಯಾತ್ರೆ ಜೊತೆಯಲ್ಲೇ ರಾಮನ ದರ್ಶನ ಮಾಡಿಸುವಂತೆ ಹೆಚ್ಚಿದ ಡಿಮ್ಯಾಂಡ್. ಪ್ರಾಣ ಪ್ರತಿಷ್ಠಾಪನೆ ದಿನ ರಾಮಲಲ್ಲಾನಿಗೆ ವಿಶೇಷ ಕ್ಷೀರಾಭಿಷೇಕ. ಕರಸೇವಕಪುರದಲ್ಲಿನ ಗೋವುಗಳ ಹಾಲಿನಿಂದಾನೇ ಅಭಿಷೇಕ. ಗೋಶಾಲೆಯಿಂದಾನೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಮೂರು 3000 ಬಿದಿರಿನ ಬೊಂಬು ಕಡಿಯೋಕೆ ಅರಣ್ಯ ಇಲಾಖೆಯಿಂದ 2 ಪಾಸ್. ಅನುಮತಿ ಕೊಡಿಸಿದ್ದ ಚಂದ್ರಕಾಂತ್ ಮೇದಾರ್ಗೆ ಹಣಕ್ಕಾಗಿ ಬ್ಲಾಕ್ ಮೇಲ್. ಖಾನಾಪುರ ಪೊಲೀಸರಿಂದ 4 ನಕಲಿ ಪತ್ರಕರ್ತರು ಅರೆಸ್ಟ್. ಫೆಬ್ರವರಿ 2ರಿಂದ 3 ದಿನಗಳ ಕಾಲ ಹಂಪಿ ಉತ್ಸವದ ಲಾಂಛನ ಬಿಡುಗಡೆ ಮಾಡಿದ ಸಿಎಂ ಸಿದ್ದರಾಮಯ್ಯ.
ಜಿಲ್ಲಾಡಳಿತದಿಂದ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ. ಸಂಕ್ರಾಂತಿ ಹಬ್ಬದ ದಿನ ಮೈಲಾಪುರ ಜಾತ್ರೆ. ಮೈಲಾರ ಲಿಂಗೇಶ್ವರನ ದರ್ಶನಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಪಲ್ಲಕ್ಕಿ ಉತ್ಸವದಲ್ಲಿ ಕುರಿ ಎಸೆಯುವುದಕ್ಕೆ ಜಿಲ್ಲಾಡಳಿತದ ನಿಷೇಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.